ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾವು ಶಾಲೆ ಪ್ರಾರಂಭ ಆಗ್ತಾ ಇದೆ. ಸೇತುಬಂಧ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಪ್ರಾರಂಭದಲ್ಲಿ. ಈ ಬೈಲಿಂಗ್ವೆಲ್ ದ್ವಿಭಾಷಾ ನೀತಿಯನ್ನು ಅಳವಡಿಸಿಕೊಂಡಿರುವಂತಹ ಶಾಲೆಗಳವರು ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳಿ ಈ 1 ತಿಂಗಳು ನಾವು ಮಕ್ಕಳಿಗೆ ಚಟುವಟಿಕೆ ಮೂಲಕ ಕಳಿಸಬೇಕಾಗಿದೆ. ಇವತ್ತಿನ ದಿನ ನಾನು ಈ ಟ್ರಾನ್ಸಿಷನ್ ಮಾಡ್ಯೂಲ್ ಬಗ್ಗೆ, ಅಂದರೆ ನಾನೀಗ ತೊಗೊತಾ ಇರೋವಂಥದ್ದು 2ನೇ ತರಗತಿಗೆ ಸಂಬಂಧಪಟ್ಟಂಥ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಟ್ರಾನ್ಸಿಷನ್ ಮಾಡ್ಯೂಲ್ ತಗೊಂಡು ನಿಮಗೆ ಹೇಳ್ತಾ ಇದ್ದೇನೆ. ಸುಮಾರು 70 ಪುಟಗಳಷ್ಟು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಡ್ಯೂಲಲ್ಲಿ. ಯಾವ್ಯಾವ ದಿನ ಯಾವ್ಯಾವ ರೀತಿ ಚಟುವಟಿಕೆ ಮಾಡಿಸ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಈ ಮಾಡ್ಯೂಲ್ನ ವಿಶ್ಲೇಷಣೆಯನ್ನು ಮಾಡ್ತೇನೆ. ಬೋಧನಾ ಚಟುವಟಿಕೆಗಳು ಯಾವ ರೀತಿ ಇದೆ ಅಂತ ಹೇಳ್ತೇನೆ. ಅಭ್ಯಾಸ ಹಾಳೆಗಳನ್ನ ಯಾವ ರೀತಿ ಬಳಸಬೇಕು ಅನ್ನೋ ವಿಚಾರವನ್ನು ಹಂಚ್ಕೊಳ್ತಾ ಹೋಗ್ತೇನೆ. ಮೊದಲನೇದಾಗಿ ಹೇಳಬೇಕಾದ್ರೆ 2025-26ನೇ ಸಾಲಿನಲ್ಲಿ ಏನು 1ನೇ ತರಗತಿಯಲ್ಲಿದ್ದಂತಹ ಮಕ್ಕಳು 2ನೇ ತರಗತಿಗೆ ಈಗ ಅವರು ಇಂಗ್ಲೀಷ್ ಮಾಧ್ಯಮಕ್ಕೆ ಬದಲಾವಣೆ ಹೊಂದಿದ್ದಾರೆ. ಅಂದರೆ ಮೊದಲು ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ರು, ಈಗ ದ್ವಿಭಾಷಾ ಮಾಧ್ಯಮ ಅಂದರೆ ಇಂಗ್ಲೀಷ್ ಮಾಧ್ಯಮಕ್ಕೆ ಈಗ ಅವರು ಕಲಿಯುವ ಪ್ರಕ್ರಿಯೆಗೆ ಒಳಪಡ್ತಾ ಇದ್ದಾರೆ. ಹಾಗಾಗಿ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಬದಲಾಗುವಂಥ ಈ ಅವಧಿಯನ್ನು ಟ್ರಾನ್ಸಿಷನ್ ಪೀರಿಯಡ್, ಇಲ್ಲಿ ನಾವೇನು ಮಾಡ್ತೀವಿ, ಮಕ್ಕಳಲ್ಲಿರುವ ಕನ್ನಡ ಭಾಷೆಯ ಜ್ಞಾನವನ್ನೇ ಅಡಿಪಾಯವಾಗಿ ಬಳಸಿಕೊಂಡು ಗಣಿತದ ಇಂಗ್ಲೀಷ್ ಪದಕೋಶಗಳನ್ನು ಪರಿಚಯ ಮಾಡ್ತೀವಿ ಹಾಗೂ ಗಣಿತ ಕಲಿಕೆಯ ಆತಂಕವನ್ನು ದೂರ ಮಾಡ್ತೀವಿ. ಇದೇ ಈ ಮಾಡ್ಯೂಲ್ನ ಪ್ರಮುಖ ಉದ್ದೇಶ ಆಗಿದೆ. ಈ ಟ್ರಾನ್ಸಿಷನ್ ಮಾಡ್ಯೂಲ್ನ ಪ್ರಮುಖ ಉದ್ದೇಶ ಆಗಿದೆ. ಇನ್ನು ಈ ಮಾಡ್ಯೂಲ್ನಲ್ಲಿರುವಂತಹ ಮುಖ್ಯಾಂಶಗಳಿಗೆ ಬಂದರೆ, ಮೊದಲನೇದಾಗಿ ಹೇಳಿದ್ದೀವಿ, ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯನ್ನು ಬಳಸಿ ನಾವು ಏಕಕಾಲದಲ್ಲೇ ಬಳಸಿ ಮಗುವಿಗೆ ಕಲಿಕೆಯನ್ನು ಉಂಟು ಮಾಡ್ಬೋದು. ಎರಡನೇದಾಗಿ ಈ ಮಾಡ್ಯೂಲ್ನಲ್ಲಿ ನಾವು ಪರಿಕಲ್ಪನೆಗಳು, ಮಗುವಿಗೆ ತಿಳಿದಿರುವಂತಹ ಪರಿಕಲ್ಪನೆಗಳನ್ನು ಬಳಸಿಕೊಂಡು ತಿಳಿಯದ ಹೊಸ ವಿಷಯಗಳ ಕಡೆಗೆ ವ್ಯವಸ್ಥಿತವಾಗಿ ಕೊಂಡೊಯ್ಯುವಂಥ ಒಂದು ಮಾಡ್ಯೂಲನ್ನು ತಯಾರು ಮಾಡಿದ್ದಾರೆ, ಚಟುವಟಿಕೆಗಳನ್ನು ಇಲ್ಲಿ ಹಾಕಿದ್ದಾರೆ. ಹಾಗೆಯೇ ಬರೀ ನಾವು ಸಂಖ್ಯೆಗಳು, ಚಾಕ್ ಪೀಸ್ ಅಥವಾ ಸಂಕೇತಗಳನ್ನು ಬದಲಾಗಿ ಹಾಡುವಿನ ಮೂಲಕ, ಅಂದರೆ ಕವನಗಳ ಮೂಲಕ, ಕಾಗದದ ಮಡಿಕೆಯ ಮೂಲಕ, ಆಟಗಳ ಮೂಲಕ, ಚಿತ್ರಕಲೆ ಮೂಲಕ, ಕಥೆಯ ಮೂಲಕ ಕೂಡ ನಾವು ಗಣಿತವನ್ನು ಕಲಿಸ್ತಾ ಹೋಗ್ಬೋದು. ಕ್ರಿಯಾಶೀಲ ಬೋಧನೆಗೆ ಇಲ್ಲಿ ಒಂದು ಅಳವಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ TLMಗಳಾಗಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸ್ತೀವಿ, ಅಂದರೆ ಕಡ್ಡಿಗಳಿರ್ಬೋದು, ಕಲ್ಲುಗಳಿರ್ಬೋದು, ಎಲೆಗಳನ್ನು ಇಲ್ಲಿ ಬಳಸೋದಕ್ಕೆ ಅವಕಾಶ ಇದೆ. ಹಾಗೆಯೇ ಇಲ್ಲಿ ನಾವು 2ನೇ ತರಗತಿ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಪ್ರೀ ಟೆಸ್ಟ್, ಪೋಸ್ಟ್ ಟೆಸ್ಟ್ ಮಾಡೋದಿಲ್ಲ, ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆ ಮಾಡೋದಿಲ್ಲ. ಇಲ್ಲಿ ನಾವೇನು ಮಾಡ್ತೀವಿ, ಮಕ್ಕಳ ಪ್ರಗತಿಯನ್ನು ಟ್ರ್ಯಾಕ್ ಮಾಡೋದಕ್ಕೆ ನಾವು ಒಂದು ಅಭ್ಯಾಸ ಹಾಳೆಗಳು ಅಥವಾ ಒಂದು ಕೃತಿ ಸಂಪುಟವನ್ನು ನಾವು ಇಟ್ಕೊಬೇಕಾಗತ್ತೆ. ಅಂದರೆ ಏನೇನು ಚಟುವಟಿಕೆಗಳನ್ನು ನಾವಿಲ್ಲಿ ಮಾಡಿಸ್ತಾ ಹೋಗ್ತಿದ್ದೀವಿ, ಆ ಚಟುವಟಿಕೆಗಳನ್ನ ಮಕ್ಕಳು ಏನು ಕಲಿತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೃತಿ ಸಂಪುಟವನ್ನು ಇಟ್ಕೋಬೇಕು. ಅದರ ಆಧಾರದ ಮೇಲೆ ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ. ಈ ಟ್ರಾನ್ಸಿಷನ್ ಪೀರಿಯಡ್ ಅವಧಿಯಲ್ಲಿ ನಾವು ಏನೇನು ಮಕ್ಕಳಿಗೆ ಕಲಿಸ್ತಾ ಇರ್ತೀವಿ, ಲರ್ನಿಂಗ್ ಔಟ್ಕಮ್ ಏನು ಬರಬೇಕು ನಮಗೆ. ಇಲ್ಲಿ 99ರವರೆಗಿನ ಸಂಖ್ಯೆಗಳ ಓದು, ಬರಹ, ಸ್ಥಾನ, ಬೆಲೆ, ಗುರುತಿಸುವಿಕೆ, 20ರ ಒಳಗಿನ ಸಂಖ್ಯೆಗಳ ಸಂಕಲನ, ವ್ಯವಕಲನ, ಎಷ್ಟು ಬಾರಿ ಅಂದರೆ ಗುಣಾಕಾರದ ಕಲ್ಪನೆ, ರೇಖಾಕೃತಿ, ಆಕೃತಿಗಳ ಗುರುತಿಸುವಿಕೆ, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಏನೇನು ಕಲಿಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ಕೂಡ ಇಲ್ಲಿ ಈ ಒಂದು ಮಾಡ್ಯೂಲಲ್ಲಿ ನೀಡಿದ್ದಾರೆ. ಅಂದರೆ ನಾವಿಲ್ಲಿ ಏನು ಮುಖ್ಯವಾಗಿ ಗುರುತಿಸಬೇಕು ಅಂತ ಅಂದರೆ, ಕನ್ನಡದಲ್ಲಿ ನಾವು ಇದುವರೆಗೂ ಏನು ಬಳಸ್ತಾ ಇದ್ದೀವಿ, ಉದಾಹರಣೆಗೆ ಇಲ್ಲಿ ವಿನ್ಯಾಸ, ಅದನ್ನು ಪ್ಯಾಟ್ರನ್ ಅಂತ ಕರಿತೀವಿ, ಹೌದಲ್ವಾ. ಈ ಗಣಿತದ ಪದಗಳನ್ನು ನಾವು ಬಳಕೆ ಮಾಡಬೇಕು. ಉದಾಹರಣೆಗೆ ಹೆಚ್ಚು, ಕಡಿಮೆ, ಮೋರ್, ಲೆಸ್, ಬಿಗ್, ಸ್ಮಾಲ್. ಈ ರೀತಿ ಹಲವಾರು ಪದಗಳು, ಇಂಗ್ಲೀಷ್ ಪದಗಳನ್ನು ನಾವು ಬಳಸಬೇಕಾಗತ್ತೆ. ಉದಾಹರಣೆಗೆ ಸಂಕಲನ, ಅಡಿಷನ್, ವ್ಯವಕಲನ, ಸಬ್ಟ್ರಾಕ್ಷನ್. ಈ ರೀತಿ ನಾವು ಹೊಸ ಅವರಿಗೆ ಪದಗಳನ್ನು ಪರಿಚಯ ಮಾಡಿಸ್ಬೇಕು. ಇಂಗ್ಲೀಷ್ನಲ್ಲಿ ಆ ಪದಗಳನ್ನು ಪರಿಚಯ ಮಾಡಿಸ್ಬೇಕು. ಮಕ್ಕಳಿಗೆ ಗೊತ್ತಿದೆ, ಈಗ ನಾವು ಅದನ್ನು ಇಂಗ್ಲೀಷ್ನಲ್ಲಿ ಪರಿಚಯ ಮಾಡಿಸ್ಕೊತ ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ, ಘಟಕವಾರು ದಿನಚರಿ ಅಂದರೆ ಬೋಧನಾ ಚಟುವಟಿಕೆ ದಿನ 1ರಿಂದ 10 ಏನು ಮಾಡ್ಬೋದು. ಇಲ್ಲಿ ಘಟಕ 1 ಅಂದರೆ ನಾನು ಆಗಲೇ ಹೇಳಿದೆ, ಅಲ್ಲಿ ಸಂಖ್ಯೆಗಳ ಜ್ಞಾನ, ನಂಬರ್ ಸೆನ್ಸ್, ಒಂದು 3 ದಿನದಲ್ಲಿ ಇಲ್ಲಿ ಮಾಡ್ತೀವಿ. ಇಲ್ಲಿ 1ರಿಂದ 99ರವರೆಗಿನ ಸಂಖ್ಯೆಗಳ ಮೌಖಿಕ ಪರಿಚಯ, ಅದನ್ನು ಓದೋದು, ಬರವಣಿಗೆ, ಬಿಡಿ ಹತ್ತು, ಸ್ಥಾನ ಬೆಲೆ, ಇವುಗಳ ಒಂದು ತಿಳುವಳಿಕೆಯನ್ನು ಈ ಒಂದು ಅವಧಿಯಲ್ಲಿ ಮೂಡಿಸ್ತೀವಿ. ಇದಕ್ಕೆ ಒಂದು 3 ದಿನಗಳನ್ನು ನಾವು ತಗೊಂಡು ಮಾಡ್ತೀವಿ.
ಅದಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಉದಾಹರಣೆಯನ್ನು ಇಲ್ಲಿ ಚಟುವಟಿಕೆ ಒಂದು ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಒಂದು ರೈಮ್ ಟೈಮ್ ಇದೆ. ಸೊ ಮಕ್ಕಳನ್ನ ಎದುರು ಬದುರು ನಿಲ್ಲಿಸಿ ಹಾವಭಾವದೊಂದಿಗೆ ಮಕ್ಕಳಿಗೆ 1 2 ಬಕಲ್ ಮೈ ಶೂ, 3 4 shut the door, 5 6 pick up the sticks, 7 8 lay them straight, 9 10 a big fat hand. ಈ ಥರ ಒಂದು ಹಾಡನ್ನು ಹೇಳ್ಕೊಡ್ತಾ ಇಲ್ಲಿ 1ರಿಂದ 10ರವರೆಗಿನ ಸಂಖ್ಯೆಗಳನ್ನು ನಾವು ಮಕ್ಕಳಿಗೆ ಸ್ಪಷ್ಟವಾಗಿ ಉಚ್ಚಾರ ಮಾಡೋದನ್ನು ಹೇಳ್ತಾ ಹೋಗ್ತೀವಿ. ನೆನಪಿರಲಿ, ಇಲ್ಲಿ ನಾವು ವೊಕ್ಯಾಬ್ಯುಲರಿಯನ್ನು ಕಳಿಸ್ತೀವಿ. ಸಂಖ್ಯೆಗಳು ಅಂತಿದ್ವಲ್ಲ, ಇಲ್ಲಿ ನಂಬರ್ಸ್ ಅಂತ ಮಕ್ಕಳ ಬಾಯಲ್ಲಿ ಬರಬೇಕು. ಆ್ಯಕ್ಷನ್, ರೈಮ್, ಈ ಎಲ್ಲ ಪದಗಳು ಈ ಒಂದು ಚಟುವಟಿಕೆಯಲ್ಲಿ ಮಕ್ಕಳಿಗೆ ಮನವರಿಕೆ ಆಗ್ತಾ ಹೋಗಬೇಕು. ಹಾಗೆ ಚಟುವಟಿಕೆ 2, ಸೊ ಇದು 3 ದಿನ ಆದ 3ನೇ ದಿನದಲ್ಲಿ ಮಾಡಬೇಕಾಗಿರುವಂಥದ್ದು. ಸೊ ಇಲ್ಲಿ ಟೆನ್ಸ್ ಫ್ರೇಮ್ ಆ್ಯಕ್ಟಿವಿಟಿ ಅಂತ ಕರಿತೀವಿ, 10ರ ಚೌಕಟ್ಟು. ಸೊ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ಮಾಡ್ಯೂಲಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದೊಂದು ಚಟುವಟಿಕೆಯನ್ನು ಕೂಡ ಯಾವ ರೀತಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಗುಂಪು ಮತ್ತು ಸ್ಥಾನ ಬೆಲೆ ನೆನಪಿರಲಿ. ಈಗಲೇ ಏನು ಮಾಡ್ತೀವಿ, ಪ್ಲೇಸ್ ವ್ಯಾಲ್ಯೂ ಇದಕ್ಕೆ ಸಂಬಂಧಪಟ್ಟಂತೂ ಇದೆ. ಓಕೆ, ಸ್ಥಾನ ಬೆಲೆ ಅನ್ನೋದನ್ನಲ್ಲಿ ಪ್ಲೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇಲ್ಲಿ 10 ಕಡ್ಡಿಗಳನ್ನ ಇಡ್ತೀವಿ. 14 ಕಡ್ಡಿಗಳಿದೆ. 10ರ ಕಟ್ಟು ಎಷ್ಟಿದೆ, ಅದಕ್ಕೆ 4 ಬಿಡಿ ಕಟ್ಟುಗಳನ್ನ ಸೇರಿಸಿದ್ರೆ ಏನಾಗುತ್ತೆ. ಇಲ್ಲಿ ನಾವು ಬಿಡಿ 10 100 ಅಂತ ಹೇಳ್ತೀವಲ್ಲ, ಬಿಡಿ ಅನ್ನೋದಕ್ಕೆ ಏನಂತೀವಿ, ಯೂನಿಟ್ಸ್ ಅಥವಾ ಒನ್ಸ್. 10 ಟೆನ್ಸ್ ಇವನ್ನ ನಾವು ಪರಿಚಯ ಮಾಡಿಸ್ತಾ ಹೋಗಬೇಕಾಗತ್ತೆ. ಈಗಾಗಲೇ ಹೇಳಿದೆ, ಸ್ಥಾನ ಬೆಲೆ ಅಂದರೆ ಪ್ಲೇಸ್ ವ್ಯಾಲ್ಯೂ. ಈ ಎಲ್ಲ ಅಂಶಗಳನ್ನು ನಾವು ಮಕ್ಕಳಿಗೆ ಪರಿಚಯಿಸ್ತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ನಾವು ಟೀಚರ್ಸ್ ಆದವರು ಏನು ಅಬ್ಸರ್ವೇಷನ್ ಮಾಡಬೇಕು ಅಂದರೆ, ಮಕ್ಕಳಿಗೆ ಬಿಡಿ 10ರ ಗುಂಪುಗಳನ್ನು ಸರಿಯಾಗಿ ಜೋಡಿಸೋದಕ್ಕೆ ಸಮರ್ಥರಾಗಿದ್ದಾರಾ ಇಲ್ವಾ ಅನ್ನೋದನ್ನು ನಾವು ನೋಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬರವಣಿಗೆಯನ್ನು ಮಾಡಿಸಿ ಅದನ್ನು ನಾವು ಪೋರ್ಟ್ಫೋಲಿಯೋದಲ್ಲಿ ಇಡಬೇಕಾಗುತ್ತೆ. ಓಕೆ, ಅದೇ ರೀತಿ ನೆಕ್ಸ್ಟ್ ಘಟಕ ಬಂದು 20ರ ಒಳಗಿನ ಸಂಕಲನ ಮತ್ತು ವ್ಯವಕಲನ. ಇದಕ್ಕೆ ಸುಮಾರು ಒಂದು 4 ದಿನವನ್ನು ತೊಗೊತೀವಿ. ಈ ಮಾಡ್ಯೂಲ್ನಲ್ಲಿ ಪ್ರತಿಯೊಂದು ದಿನವೂ ಯಾವ ರೀತಿ ಚಟುವಟಿಕೆಗಳನ್ನ ಮಾಡಬೇಕು. ನಾನಿಲ್ಲಿ ಒಂದೊಂದು ಚಟುವಟಿಕೆ ಬಗ್ಗೆ ಮಾತ್ರ ಹೇಳ್ತಾ ಹೋಗ್ತಿದ್ದೇನೆ. ಅಲ್ಲಿ 4-5 ಚಟುವಟಿಕೆ ಇದೆ, ಅದನ್ನು ನೀವು ಡೀಟೇಲಾಗಿ ನೋಡ್ತಾ ಹೋಗ್ಬೋದು. ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಇಲ್ಲೂ ಅಷ್ಟೇ, ವಸ್ತುಗಳು ಮತ್ತು ಸಂಖ್ಯಾ ರೇಖೆಯ ಸಹಾಯದಿಂದ ದೈನಂದಿನ ಜೀವನದಲ್ಲಿರುವಂಥ ಸಂಕಲನ ಮತ್ತು ವ್ಯವಕಲನಗಳ ಸಮಸ್ಯೆಯನ್ನು ನಾವು ಪರಿಹರಿಸ್ತಾ ಹೋಗ್ತೇವೆ. ಇಲ್ಲಿ ಕಟ್ಟುಗಳ ಸಂಕಲನವನ್ನು ನಾವಿಲ್ಲಿ ಮಾಡ್ತಾ ಹೋಗ್ತೇವೆ. ಸೊ ಪ್ರತಿಯೊಂದು ನಮಗಿಲ್ಲಿ ಇಂಪಾರ್ಟೆಂಟ್ ಏನು ಬೇಕು ಅಂದರೆ, ಮಕ್ಕಳು ಆದಷ್ಟು ಇಂಗ್ಲೀಷನ್ನು ಇಲ್ಲಿ ಬಳಕೆಯನ್ನು ಮಾಡ್ತಾ ಹೋಗಬೇಕು. ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಇಂಗ್ಲೀಷನ್ನು ಅರ್ಥ ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ಚಟುವಟಿಕೆ ಮೂಲಕ ಕಳಿಸ್ತಾ ಹೋಗಬೇಕು. ನೋಡಿ, ಇಲ್ಲಿ ಒಂದಿದೆ, 5 ಬಿಡಿ ಕಡ್ಡಿಗಳನ್ನು ಸೇರಿಸಲು. ಇಲ್ಲಿ ಸೇರಿಸಲು ಅಂದರೆ ಆ್ಯಡ್, ನಾವಿಲ್ಲಿ ಹೆಚ್ಚು ಆ್ಯಡ್ ಅಂತ ಬಳಸ್ತಾ ಹೋಗಬೇಕಾಗತ್ತೆ. ಹಾಗೆ ನೋಡಿಲಿ, ಸಂಕಲನ, ಅಡಿಷನ್, ಒಟ್ಟು ಎಷ್ಟಾಯಿತು, ಟೋಟಲ್, ಪ್ಲಸ್, ಈ ಪದಗಳನ್ನು ನಾವು ಹೆಚ್ಚು ಬಳಸ್ತಾ ಹೋಗಬೇಕಾಗತ್ತೆ. ಅದೇ ರೀತಿ ವ್ಯವಕಲನ, ಸಬ್ಟ್ರಾಕ್ಷನ್ಗೆ ಏನೇನು ಬಳಸಬೇಕು, ಇದು ಅಷ್ಟೇ. ಸಬ್ಟ್ರಾಕ್ಷನ್, ರಿಮೈನಿಂಗ್, ಉಳಿದಿರೋದು ಎಷ್ಟು. ಈ ರೀತಿ ನಾವು ಮಕ್ಕಳಿಗೆ ಗಣಿತದ ಇಂಗ್ಲೀಷ್ ಶಬ್ದಕೋಶಗಳನ್ನು ಪರಿಚಯ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಹಲವಾರು ಚಟುವಟಿಕೆಗಳಿದೆ. ಸಂಖ್ಯಾ ರೇಖೆಯ ಆಟ, ನಂಬರ್ ಲೈನ್ ಗೇಮ್ಸ್ ಅಂತ ಇದೆ. ಹಲವಾರು ನಾವು ಇಲ್ಲಿ ಆ ಮಕ್ಕಳಿಗೆ ಚಟುವಟಿಕೆಯನ್ನು ಮಾಡಿಸ್ತಾ ಅವರಿಗೆ ಇಂಗ್ಲೀಷ್ನಲ್ಲೂ ಕೂಡ ಆ ಪದಗಳನ್ನು ಪರಿಚಯ ಮಾಡಿಸ್ತಾ ಹೋಗಬೇಕಾಗತ್ತೆ. ನಾನೀಗಾಗಲೇ ಹೇಳಿದೆ, ಅಭ್ಯಾಸ ಹಾಳೆಗಳು ಕೂಡ ಇದೆ. ಈಗಾಗಲೇ ನಾವು ಇದು ದಿನ 8 9ಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಿಂದ ಈಗ ನಾವು ಮೊದಲನೇ ದಿನದಿಂದ 7 ದಿನ ನಾವು ಕಲಿಸಿದ್ದೀವಿ ಅಂದರೆ, ಅದಕ್ಕೆ ಸಂಬಂಧಪಟ್ಟಂತೆ ಶಾಬ್ದಿಕ ಸಮಸ್ಯೆಗಳಿಂದ ವರ್ಡ್ ಪ್ರಾಬ್ಲಮ್ಸನ್ನು ಕೊಡ್ತೇವೆ. ರಾಜು ಹತ್ತಿರ 12 ಚಾಕ್ಲೇಟ್ ಇತ್ತು, ಅವನ ತಂಗಿ ಅವನಿಗೆ 6 ಚಾಕ್ಲೇಟ್ನ ನೀಡ್ತಾಳೆ. ಈಗ ರಾಜು ಹತ್ತಿರ ಇರೋ ಒಟ್ಟು ಚಾಕ್ಲೇಟ್ ಎಷ್ಟು, ಇದನ್ನು ಆದಷ್ಟು ಮಕ್ಕಳು ಇಂಗ್ಲೀಷಲ್ಲೇ ಹೇಳಬೇಕು. ನಾನಿಲ್ಲಿ ನಿಮಗೆ ಕನ್ನಡದಲ್ಲಿ ವಿವರಣೆ ಕೊಡ್ತಾ ಇದ್ದೇನೆ, ಬಟ್ ಮಾಡ್ಯೂಲಲ್ಲಿ ಪ್ರತಿಯೊಂದು ಇಂಗ್ಲೀಷಲ್ಲಿ ಕೂಡ ಇದೆ. ಅಲ್ಲಿ ನಾವು ಅವರಿಗೆ ಅಡಿಷನ್ನು, ಪ್ಲಸ್ಸು, ಟೋಟಲ್ಲು, ರಿಮೈನಿಂಗು, ಈ ರೀತಿ ಪದಗಳನ್ನು ನಾವು ತೋರಿಸ್ತಾ ಹೋಗಬೇಕು. ಆದಷ್ಟು ಮಕ್ಕಳು ಇಂಗ್ಲೀಷ್ನಲ್ಲಿಯೇ ಉತ್ತರ ಬರೆಯುವಂಗೆ ನೋಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್, ಗುಣಾಕಾರದ ಕಲ್ಪನೆ. ಇಲ್ಲಿ ಕೂಡ ಮಲ್ಟಿಪ್ಲಿಕೇಶನ್, ಇಲ್ಲಿ ಎಷ್ಟು ಬಾರಿ ಅಂತ ನಾವು ಬಳಸ್ತಾ ಇರ್ತೀವಿ. ಇಲ್ಲಿ ನಾವೇನು ಮಾಡಬೇಕು, ಹೌ ಮೆನಿ ಟೈಮ್ಸ್ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಚಟುವಟಿಕೆ ಇದೆ. ಈ ಚಟುವಟಿಕೆನ ನೀವು ಓದ್ತಾ ಹೋಗ್ಬೋದು. ಸೊ ಗ್ರೂಪಿಂಗ್ ಮಾಡುವಂಥದ್ದು ಅಂದರೆ ಇಲ್ಲಿ ನೋಡಿ,
12 ಅಂದರೆ 3 ಎಂಬುದು 4 ಬಾರಿ ಇದೆ. ಇಲ್ಲಿ ಬಾರಿ ಅನ್ನೋದನ್ನು ನಾವೇನು ಮಾಡ್ತೀವಿ, 4 × 3 = 12 ಅಂತ ವಿವರಣೆ ಮಾಡ್ತೀವಿ. ಸೊ ಇಲ್ಲಿ ಟೈಮ್ಸು ಈಕ್ವಲ್ ಗ್ರೂಪ್ಸ್, ರಿಪೀಟೆಡ್ ಅಡಿಷನ್ ಅಂದರೆ ಪುನರಾವರ್ತಿತ ಸಂಕಲನ, ರಿಪೀಟೆಡ್ ಅಡಿಷನ್. ಈ ರೀತಿ ಶಬ್ದಕೋಶಗಳನ್ನು ನಾವು ಆದಷ್ಟು ಮಕ್ಕಳಿಗೆ ಬಳಸ್ತಾ ಹೋದರೆ, ಚಟುವಟಿಕೆಗಳನ್ನು ಮಾಡಿಸ್ತಾ ಇರಬೇಕಾದ್ರೆ ಮಕ್ಕಳಲ್ಲೂ ಕೂಡ ಅದು ಕಲಿಕೆ ಆಗ್ತಾ ಹೋಗುತ್ತೆ. ಅವರು ಕೂಡ ರಿಪೀಟೆಡ್ ಅಡಿಷನ್, ಗ್ರೂಪ್ಸ್, ಈಕ್ವಲ್ ಗ್ರೂಪ್ಸ್, ಟೈಮ್ಸ್ ಅಂತ ಬಳಸೋದನ್ನ ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಇನ್ನು ಇಲ್ಲಿ ದಿನ 12ರಿಂದ ದಿನ 30ರವರೆಗೆ ಹಲವಾರು ಬೋಧನಾ ಚಟುವಟಿಕೆ ಇದೆ. ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ 2D 3D ವಸ್ತುಗಳನ್ನು ಗುರುತಿಸೋದು, ವರ್ಗೀಕರಿಸೋದು, ಈ ರೀತಿ ಅವುಗಳ ಇಂಗ್ಲೀಷ್ ಹೆಸರನ್ನು ಹೇಳುವಂಥದ್ದು. ಉದಾಹರಣೆಗೆ ವೃತ್ತ ಅಂದರೆ ಸರ್ಕಲ್, ಚೌಕ ಸ್ಕ್ವೇರ್, ಆಯತ ರೆಕ್ಟ್ಯಾಂಗಲ್, ತ್ರಿಕೋನ ಟ್ರಯಾಂಗಲ್. ಈ ರೀತಿ ನಾವು ವಸ್ತುಗಳನ್ನು ತೋರಿಸ್ತಾ ಕಪ್ಪು ಹಲಗೆ ಮೇಲೆ ಬರೆಯುತ್ತಾ ಅವರಿಗೆ ಹೊಸ ಇಂಗ್ಲೀಷ್ ಪದಗಳನ್ನು ಪರಿಚಯ ಮಾಡಿಸ್ತಾ ಹೋಗಬೇಕು. ಹಾಗೆ ನಮ್ಮ ಶಾಲೆಯ ಸುತ್ತಮುತ್ತ ಇರುವಂತಹ ಆಕಾರಗಳನ್ನು ತೋರಿಸ್ತಾ ಅದನ್ನು ಇಂಗ್ಲೀಷಲ್ಲಿ, ಉದಾಹರಣೆಗೆ ನಾಣ್ಯ ಇರ್ಬೋದು, ವೃತ್ತ ಇರ್ಬೋದು, ಅವನ್ನು ತೋರಿಸ್ತಾ ಏನದು ಸರ್ಕಲ್, ಏನಿದು ಸ್ಕ್ವೇರ್ ಅನ್ನೋದನ್ನು ಪರಿಚಯ ಮಾಡಿಸ್ತಾ ಹೋಗಬೇಕು. ಇದಿಷ್ಟೇ ಇಲ್ಲದೆ ಇನ್ನೂ ಹಲವಾರು ರೀತಿ ಚಟುವಟಿಕೆ ಇದೆ. ಇಲ್ಲಿ ನೋಡಿ, ಪಿಕ್ ಆ್ಯಂಡ್ ಕಾರ್ಡ್ ಆ್ಯಂಡ್ ಆನ್ಸರ್ ಅಂತ ಇದೆ. ಸೊ ಇಲ್ಲೂ ಕೂಡ ಹಲವಾರು ಇಂಗ್ಲೀಷ್ನಲ್ಲೇ ಹೆಸರುಗಳನ್ನು ಹೇಳುವಂಥದ್ದನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಮಕ್ಕಳಿಗೆ ಇಂಗ್ಲೀಷಲ್ಲಿ ಹೇಳೋಕ್ಕಾಗ್ದಿರೋ ಮೊದಲು ಕನ್ನಡದಲ್ಲೇ ಹೇಳಿ, ಆನಂತರ ಅದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳಬೇಕು ಅನ್ನೋದನ್ನು ಶಿಕ್ಷಕರು ಪರಿಚಯಿಸ್ತಾ ಹೋಗಬೇಕಾಗತ್ತೆ. ಅದೇ ರೀತಿ ನಾನ್ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ಸ್. ಸೊ ಇಲ್ಲಿ ನಾನು ಹೇಳ್ತಾ ಇರೋದು 2ನೇ ತರಗತಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಯಾವುದೇ ಅಳತೆ ಪಟ್ಟಿ, ಸ್ಕೇಲ್ ಇಲ್ದಲೇ ನಾವು ಯಾವ ರೀತಿ ಕೈ ಅಳತೆ, ಬೆರಳುಗಳು, ಹಸ್ತಗಳನ್ನು ಬಳಸ್ತಾ ಉದ್ದ ಎತ್ತರವನ್ನು ಅಳಿತಿದ್ವಿ, ತೂಕವನ್ನು ಅಂದಾಜು ಮಾಡ್ತಿದ್ವಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಲಿಕಾ ಫಲಗಳನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇಲ್ಲೂ ಕೂಡ ನಾವೇನು ಮಾಡ್ತೀವಿ, ಲಾಂಗ್ ಶಾರ್ಟ್, ಹೈ ಲೋ, ಈ ಪದಗಳನ್ನು ನಾವು ಬಳಸ್ತಾ ಹೋಗ್ತೀವಿ. ಉದಾಹರಣೆಗೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ, ಪೆನ್ಸಿಲ್ ಅಥವಾ ಕಡ್ಡಿಗಳನ್ನು ತೋರಿಸಿ ಯಾವುದು ಉದ್ದವಾಗಿದೆ, ವಿಚ್ ಈಸ್ ಲಾಂಗ್, ಯಾವುದು ಚಿಕ್ಕದಾಗಿದೆ, ವಿಚ್ ಈಸ್ ಶಾರ್ಟ್. ಈ ರೀತಿ ಸಿಂಪಲ್ ಸೆಂಟೆನ್ಸ್ಗಳನ್ನು ಬಳಸ್ತಾ ಅವರಿಂದ ಇಂಗ್ಲೀಷ್ನಲ್ಲಿಯೇ ಉತ್ತರಗಳನ್ನು ನಾವು ಪಡೆದುಕೊಳ್ತಾ ಹೋಗಬೇಕು. ಓಕೆ, ಹಾಗೆ ಹ್ಯಾಂಡ್ ಸ್ಪಾನ್, ಫಿಂಗರ್ಸ್ ಮೆಷರ್ಮೆಂಟ್. ವಿದ್ಯಾರ್ಥಿಗಳಿಗೆ ಅವರ ಗಣಿತ ಪುಸ್ತಕಗಳನ್ನು ಅವರ ಹಸ್ತದಲ್ಲೇ ಅಳೆದು, ಅವರ ಬೆರಳುಗಳಲ್ಲೇ ಅಳೆದು ನಾವು ತೋರಿಸ್ತಾ ಹೋಗ್ಬೋದು. ಇಲ್ಲಿ ಅಳತೆ ಮೆಷರ್, ಕೈ ಅಳತೆ ಹ್ಯಾಂಡ್ ಸ್ಪಾನ್, ಬೆರಳುಗಳು ಫಿಂಗರ್ಸ್, ಎಷ್ಟು ಉದ್ದ ಇದೆ ಲಾಂಗ್, ಗಿಡ್ಡ ಇದೆ ಶಾರ್ಟ್. ಈ ಪದಗಳನ್ನು ನಾವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ಸಂಬಂಧಪಟ್ಟ ಕೂಡ ಒಂದು ಅಭ್ಯಾಸ ಹಾಳೆ ಇದೆ. ಪ್ರತಿಯೊಂದು ಚಟುವಟಿಕೆ ಆದ ನಂತರ ಅಭ್ಯಾಸ ಹಾಳೆಗಳನ್ನು ಕೊಟ್ಟಿರ್ತಾರೆ. ಅದನ್ನು ನಾವು ಮಕ್ಕಳಲ್ಲಿ ಫಿಲ್ ಮಾಡಿಸಿ, ಭರ್ತಿಯನ್ನು ಮಾಡಿಸಿ, ಅಂದರೆ ಅವರು ಕಲಿತ ನಂತರ ಅದನ್ನು ಬರೆದು ಇದರ ಮೂಲಕ ನಾವು ಅವರ ಪ್ರಗತಿಯನ್ನು ಅಳಿಬಹುದಾಗಿರುತ್ತದೆ. ನೋಡಿ, ಇಲ್ಲಿ ಒಂದು ಅಭ್ಯಾಸ ಹಾಳೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಸರಳ ವಿನ್ಯಾಸಗಳು, ಮುಂದಿನ ಒಂದು ಘಟಕ ಸಿಂಪಲ್ ಪ್ಯಾಟ್ರನ್ಸ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಕೃತಿಗಳನ್ನು, ಬಣ್ಣಗಳನ್ನು, ಸಂಖ್ಯೆಯಲ್ಲಿರೋ ಪುನರಾವರ್ತಿತ ಕ್ರಮಬದ್ಧತೆಯನ್ನು ಗುರುತಿಸ್ಕೊಂಡು ಮಕ್ಕಳೇ ಸ್ವಂತವಾದ ವಿನ್ಯಾಸವನ್ನು ಮಾಡಬೇಕು. ವಿನ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೂಡ ಚಟುವಟಿಕೆಗಳು ಇದ್ದಾವೆ. ಸೊ ಇದು ದಿನ 22, 23ನೇ ದಿನದಂದು ನಾವಿಲ್ಲಿ ಕಳಿಸ್ತೇವೆ. ಸೊ ಇಲ್ಲಿ ಒಂದು ಚಟುವಟಿಕೆನೇ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ರೆಡ್ಡು ಬ್ಲೂ ಇದೆ, ಮುಂದೆ ಡ್ಯಾಶ್ ಇದೆ, ಅಲ್ಲಿ ಏನು ಹಾಕಬೇಕು. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಮಕ್ಕಳಿಗೆ ಕೇಳುತ್ತಾ, ಇದೇ ಆಕೃತಿ ಅಲ್ಲ, ಇನ್ನು ಎಲೆಗಳಿರ್ಬೋದು, ಹೂಗಳಿರ್ಬೋದು, ಅವುಗಳನ್ನು ಕೂಡ ನೆಲದ ಮೇಲೆ ಇಟ್ಟು ವಿನ್ಯಾಸಗಳನ್ನು ಮಾಡೋದಕ್ಕೆ ಹೇಳ್ತಾ ಹೋಗ್ಬೋದು. ಸೊ ವಿನ್ಯಾಸ ಅಂದರೆ ಇಲ್ಲಿ ಪ್ಯಾಟ್ರನ್, ಅದನ್ನು ವಿಸ್ತರಿಸು ಅಂದರೆ ಎಕ್ಸ್ಟೆಂಡ್, ರಚಿಸು ಕ್ರಿಯೇಟ್. ಈ ರೀತಿ ಪದಗಳನ್ನು ಬಳಸ್ತಾ ಮಕ್ಕಳಲ್ಲಿ ನಾವು ಇಂಗ್ಲೀಷ್ ಗಣಿತಕ್ಕೆ ಸಂಬಂಧಪಟ್ಟಂಥ ಇಂಗ್ಲೀಷ್ ಶಬ್ದಕೋಶವನ್ನು ಹೆಚ್ಚು ಮಾಡ್ತಾ ಹೋಗ್ಬೋದು. ಆನಂತರ ಕೊನೆ 24ರಿಂದ 30 ದಿನದಲ್ಲಿ ನಾವೇನು ಮಾಡಬೇಕು ಅಂದರೆ ಪುನರಾವರ್ತನೆ, ಮೌಲ್ಯಮಾಪನ, ಕೃತಿ ಸಂಪುಟ ಪ್ರದರ್ಶನವನ್ನು ಮಾಡಬೇಕು. ನೆನಪಿರಲಿ, ಇದು ಒಂದು 30 ದಿನ, ಅದರಲ್ಲಿ 25 ಅವಧಿ ನಮಗೆ ಸಿಗುತ್ತೆ ಭಾನುವಾರಗಳನ್ನು ಕಳೆದರೆ. ಆ 25 ಅವಧಿಗಳಲ್ಲಿ ನಾವು ಮಕ್ಕಳಿಗೆ ಯಾವ್ಯಾವ ಚಟುವಟಿಕೆಗಳನ್ನು ಮಾಡಿಸ್ತಾ ಹೋಗ್ತೇವೆ. ಕೆಲವೊಮ್ಮೆ ನಾವು 6 ದಿನ, ಏನು ಸೋಮವಾರದಿಂದ ಶುಕ್ರವಾರ ಮಾಡ್ತೀವಿ, ಅದನ್ನು ಶನಿವಾರದ ದಿನ ಬೇಕಾದರೂ ನಾವು ಏನು ಕಲಿತ ಈ ವಾರದಲ್ಲಿ ಅಂತಲೂ ನಾವು ಪ್ರಗತಿ ಹಾಳೆಯನ್ನು ಕೊಟ್ಟು ಬರೆಸ್ತಾ ಮುಂದುವರಿತಾ ಹೋಗ್ಬೋದು.
ಸೊ ಪ್ರತಿ ಒಂದು ತಿಂಗಳು ಆದ ನಂತರ ವಿದ್ಯಾರ್ಥಿಗಳು ಸಿದ್ಧಪಡಿಸಿದಂಥ ಚಿತ್ರಗಳಿರ್ಬೋದು, ಓರಿಗಮಿ ಆಕೃತಿಗಳಿರ್ಬೋದು, ಬರೆದಂಥ ಅಭ್ಯಾಸ ಹಾಳೆಗಳಿರ್ಬೋದು, ಸಣ್ಣ ಶಬ್ದಕೋಶಗಳಿರ್ಬೋದು, ವೊಕ್ಯಾಬ್ಯುಲರಿ ಏನೇನು ಬರೆದಿಟ್ಕೊಂಡಿರ್ತಾರೆ ಅವನ್ನೆಲ್ಲ ಜೋಡಿಸಿ ಒಂದು ಕೃತಿ ಸಂಪುಟವನ್ನು ಸಿದ್ಧ ಮಾಡಲೇಬೇಕು 2ನೇ ತರಗತಿ ಹಾಗೂ 3ನೇ ತರಗತಿಗೆ. ಕೊನೆಯ ದಿನ ಇದನ್ನು ಪೋಷಕರಿಗೆ, ನಮ್ಮ ಅಧಿಕಾರಿ ವರ್ಗದವರಿಗೆ, ನಮ್ಮ ಶಾಲೆಯ ಇತರ ಶಿಕ್ಷಕರಿಗೆ ಎಲ್ಲರಿಗೂ ತೋರಿಸುವುದರ ಮೂಲಕ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು. ಅದರ ಮೂಲಕ ಅವರ ಪ್ರಗತಿಯನ್ನು ನಾವು ದೃಢೀಕರಣ ಮಾಡ್ಕೋಬೇಕಾಗತ್ತೆ. ಸೊ ಇನ್ನು ಕೊನೆಯದಾಗಿ ನಾವು ಏನು ಶಿಕ್ಷಕರಿಗೆ ಏನು ಅಲ್ಲಿ ಸೂಚನೆಯನ್ನು ಕೊಡಬಹುದು ಅಂದರೆ, ಈ ಒಂದು ಮಾಡ್ಯೂಲಲ್ಲಿ ನೀಡಿರುವಂಥದ್ದು ಒಂದು ಸೂಚನೆ ಏನು ಅಂತಂದರೆ, ಮೊದಲನೇದಾಗಿ ಇವರು ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಬರ್ತಾ ಇದ್ದಾರೆ. ಸೊ ಗಣಿತಕ್ಕೆ ಸಂಬಂಧಪಟ್ಟಂಥ ಶಬ್ದಕೋಶವನ್ನು ಸುಲಭವಾಗಿ ಕಲಿಬೇಕಾದರೆ ನಾವು ಚಟುವಟಿಕೆ ಮೂಲಕ ಆ ಮಕ್ಕಳಿಗೆ ಇಂಗ್ಲೀಷನ್ನು ಹೆಚ್ಚು ಹೆಚ್ಚು ಕಲಿಸ್ತಾ ಹೋಗ್ಬೋದು. ಹಾಗಾಗಿ ನಾವು ಇಂಗ್ಲೀಷ್ ಪದಗಳನ್ನು ಮಕ್ಕಳಿಗೆ ಕಂಠಪಾಠ ಮಾಡಿಸಬಾರ್ದು. ಚಟುವಟಿಕೆ ಮೂಲಕನೇ ಅವುಗಳ ಅರ್ಥವನ್ನು ಮನವರಿಕೆ ಮಾಡ್ತಾ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಬೇಕು. ಮಕ್ಕಳು ತಪ್ಪು ಮಾಡಿದಾಗ ನಾವು ಅದನ್ನು ನಿರಾಶೆಗೊಳಿಸದೆ, ಅವ್ರಿಗೂ ನಿರಾಶೆ ಆಗಬಾರ್ದು, ನಾವು ನಿರಾಶೆ ಆಗಬಾರ್ದು. ಮತ್ತೊಮ್ಮೆ ಅವರಿಗೆ ಪ್ರಾಕ್ಟೀಸ್ ಮಾಡ್ತಾ ಪ್ರೋತ್ಸಾಹಿಸ್ತಾ ಹೋಗಬೇಕು. ಹಾಗೆಯೇ ಶಿಕ್ಷಕರ ಅವಲೋಕನ ಸೂಚಕಗಳಲ್ಲಿ ನಾವು ಮಕ್ಕಳ ಪ್ರಗತಿಯನ್ನು ದಾಖಲಿಸ್ತಾ ಹೋಗಬೇಕು. ಯಾವ ಮಗು ಯಾವ ರೀತಿ ಕಲಿತಾ ಹೋಯಿತು ಅಂತ ನಮಗೊಂದು ರೆಕಾರ್ಡ್ ಇದ್ದರೆ, ನಾವು ಮುಂದೆ ಆ ಮಗುವಿಗೆ ಯಾವ ರೀತಿ ಯೋಜನೆಯನ್ನು ತಯಾರಿಸ್ಕೋಬೇಕು ಅಂತ ನಮಗೆ ಅನುಕೂಲ ಆಗುತ್ತೆ, ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಗಣಿತಕ್ಕೆ ಸಂಬಂಧಪಟ್ಟಂತಹ ಈ ಟ್ರಾನ್ಸಿಷನ್ ಮಾಡ್ಯೂಲ್ ತುಂಬ ಉತ್ತಮವಾಗಿದೆ. ಪ್ರತಿದಿನ ಯಾವ ರೀತಿ ಚಟುವಟಿಕೆಯನ್ನು ಮಾಡ್ತಾ ಮಕ್ಕಳನ್ನು ಸರಳತೆಯಿಂದ ಸಂಕೀರ್ಣತೆಯೆಡೆಗೆ ಕರ್ಕೊಂಡು ಹೋಗಬಹುದು, ಅವರಿಗೆ ಮನವರಿಕೆಯನ್ನು ಮಾಡಬಹುದು, ಹಾಗೆ ಇಂಗ್ಲೀಷ್ ಪದಗಳನ್ನು ಬಳಕೆ ಮಾಡೋದು ಚಟುವಟಿಕೆ ಮೂಲಕವೇ ತೋರಿಸ್ಬೋದು ಅಂತ ಒಂದು ಉತ್ತಮವಾದ ಒಂದು ಟ್ರಾನ್ಸಿಷನ್ ಮಾಡ್ಯೂಲನ್ನು ನಮಗೆ ನೀಡಿದ್ದಾರೆ. ಸೊ ಈ ಮಾಡ್ಯೂಲನ್ನು ನಾವು ಕಲಿತಾ ಹೋಗೋಣ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ತರಗತಿ 3ಕ್ಕೆ ಸಂಬಂಧಪಟ್ಟಂತಹ ಗಣಿತದ ಟ್ರಾನ್ಸಿಷನ್ ಮಾಡ್ಯೂಲ್ ಯಾವ ರೀತಿ ಇದೆ ಅಂತ ವಿಶ್ಲೇಷಣೆಯನ್ನು ಕೊಡ್ತಾ ಹೋಗ್ತೇನೆ. ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.